ಮಾತಾಡ್ತೈತೆ ಅದು. ಮಾತಾಡೋ. ಆಮೇಲೆ ಅದಾಗದೇ ಕಪ್ಪು ಹೋಗ್ಬಿಡುತ್ತಾ. ಸ್ವಲ್ಪ ತಿಂದ್ರೆ ಹೆಚ್ಚು ನಾನು. ನೋಡಿ ಹೆಂಗ ಹಾಕಿಸ್ಕೋತಾವಳೆ. ಇಸ್ಕಾ ಫೋನ್ ಇಸ್ಕೊಳ್ದು. ಬಾಯ್, ಐ ಆಮ್ ಗೋಯಿಂಗ್. ಓಕೆ ಬಾಯ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಏನಿದು ಕ್ಲೀನಿಂಗಾಗಿ ನಿಂತ್ಕೊಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ, ನೈಟು ನನ್ನ ಮಕ್ಕಳು 11:30 12 ಗಂಟೆ ಆದ್ರೂ ನೋಡಿ ಹಸಿಟ್ಟು ಹಕ್ಕಿ ಎಲ್ಲ ಚೆಲ್ಕೊಂಡು ಆಟ ಆಡ್ತಾ ಇದ್ರು. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಸೊ ರಾತ್ರಿ ನಿದ್ದೆ ಬಂದ್ಬಿಡ್ತು ಅಂತ ಹಾಗೆ ಮಲ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡು, ಹಾಯ್ ಮಾಡು. ಫಸ್ಟು ನನ್ನ ಮಗನಿಗೆ ಹಾಲು ಕೊಟ್ಟು ಮಗಳಿಗೂ ಹಾಲು ಕೊಟ್ಟು ನೆಕ್ಸ್ಟು ನಾನು ಮಾಡೋ ಕೆಲಸನೇ ಅದು. ನನಗೆ ಜ್ಞಾನ ಚೆನ್ನಾಗಿತ್ತು ಅಂತಂದರೆ ಕಸ ಗುಡಿಸ್ತೀನಿ, ಎಲ್ಲ ನೀಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಹೆಂಗೆ ಕೂತಿದ್ನೋ ಹಾಗೆ ಕೂತ್ಕೊಬಿಡ್ತೀನಿ ಒಂದೊಂದ್ಸಲಿ. ಬಟ್ ಮುಂಚೆ ಈ ಥರ ಎಲ್ಲ ಮಾಡ್ತಿರಲ್ಲ ಗೈಸ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಪಾತ್ರೆ ತೊಳ್ಕೊಂಡು ಟಿಫನ್ ಮಾಡಿ ನೆಲ ಒರೆಸಿ ಕಸ ಗುಡಿಸಿ ದೇವ್ರ ಪೂಜೆ ಮಾಡಿ ಒಂದು 10 ಗಂಟೆ ಒಳಗಡೆನೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಅದು ಮುಚ್ಬಿಟ್ಟೋಗು. ನಾನೆಲ್ಲ ಎತ್ತಿಡೋದು, ನೀನೆಲ್ಲ ತೆಗೆದು ಹೋಗೋದು. ಇವಾಗ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಬೆಳಗ್ಗೆ ಯಾರವ್ರೆ? ಈ ಆಟ ಸಾಮಾನೆಲ್ಲ ಏನಕ್ಕೆ ತೊಗೊಂಡೈತೆ ಇದೆಯಾ? ಬಾ ಲಾಲ ಕುಡಿಯೇ. ಇವಾಗ ರೆಡಿ ಆಗಿದ್ದೀನಿ. ಟೈಮ್ ಬಂದು 10 ಗಂಟೆ. ಸೊ ಬೆಳಗ್ಗೆ ಎಲ್ಲಿಗೆ ರೆಡಿ ಆಗಿದ್ದೀನಪ್ಪ ಅಂತಂದರೆ ಚಿಕ್ಕಪೇಟೆಗೆ ಹೋಗಬೇಕು. ಬನ್ನಿ, ಅಲ್ಲೊಬ್ರು ಸಿಗ್ತಾರೆ. ಹಾಗೆ ನನ್ನ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಅವ್ರನ್ನೂ ಮೀಟ್ ಮಾಡಿಕೊಂಡು ಬರೋಣ. ಎಷ್ಟು ದೇವ್ರು ಬಿಟ್ಟಿದ್ದೀನಿ ಅಂತಂದರೆ ಶೆಕೆ ಅಪ್ಪ, ಆಚೆ ಹೋಗ್ಬೇಕಂದ್ರೆ ಭಯ ಆಗುತ್ತೆ ನನಗೆ. ಅದಕ್ಕೆ ಇವತ್ತು ವೈಟ್ ಹಾಕೊಂಡ್ಬಿಟ್ಟಿದ್ದೀನಿ. ವೈಟು ಸ್ವಲ್ಪ ಕೂಲಾಗಿರುತ್ತೆ ಅಂಥೇಳಿ ಇವಾಗ ಟಿಫನ್ ಮಾಡಿಕೊಂಡು ಹೊರಡಬೇಕು. ನೋಡಿ, ಯಾವಾಗಲೇ ಕಿಚನ್ನ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ಟಿಫನ್ ಏನಂತ ನೋಡೋಣ. ಗೈಸ್, ನಾನೇನು ಟಿಫನ್ನು ನಾನು ಪ್ರಿಪೇರ್ ಮಾಡೋದೇ ಇಲ್ಲ. ಎನಿ ಟೈಮ್ ನಮ್ಮ ಅತ್ತೆನೇ ಮಾಡೋದು. ಮುಂಚೆ ಎಲ್ಲ ಮಾಡ್ತಿದ್ದೆ ಬಿಡಿ, ಅವ್ರು ಇದ್ದಾಗ. ಅದು ಬೇರೆ ವಿಷಯ. ತೆಗಿಯಕಾಯ್ತಲ್ಲ. ಟೊಮೊಟೊ ಬಾತಿನ ಮಾಡೋರೆ. ಒಂದು ಸ್ವಲ್ಪ ಹಾಕೊಂಡು ತಿಂದು ಸೋಯಾ ಚಂಕ್ಸು, ಸೋಯಾ ಬೀನ್ಸ್ ಏನೇನೋ ಹಾಕೋರೆ. ಮತ್ತು ಮೊಸರು ಬಜ್ಜಿ ಮಾಡೋರ ಚಟ್ನಿ. 7:30 ಗೈಸ್ ಮಾಡಿ ಇಟ್ಬಿಡ್ತಾರೆ. ಸ್ವಲ್ಪ ತಿಂದರೆ ಹೆಚ್ಚು ನಾನು. ಆ್ಯಕ್ಚುಲಿ ನಂದು ಇವತ್ತು ಬೇರೆ ಪ್ಲ್ಯಾನ್ ಇತ್ತು. ಸಡನ್ನಾಗಿ ಹೋಗ್ತಾ ಇರೋದು ಇವಾಗ ನಾನು. ಮೊಸರು ಬಜ್ಜಿ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ನನಗೆ, ನನ್ನ ಮಗಳಿಗೆ. ನನಗೆ ಯೂಶಲಿ ಆಚೆ ಹೋದರೆ ಆಗದೇ ಇರೋ ಒಂದು ವಿಚಾರ ಅಂತಂದರೆ ನಾನು ಪರ್ಫ್ಯೂಮ್ ಯೂಸ್ ಮಾಡಲ್ಲ. ಪರ್ಫ್ಯೂಮ್ ಯೂಸ್ ಮಾಡಿರೋರು ಪಕ್ಕ ಅಥವಾ ಏನಾದರೂ ಸೈಡಿಂದ ಹೋಗ್ಬಿಡ್ತು ಅಂತಂದರೆ ನಾನು ವಾಮಿಟೇ ಸ್ಟಾರ್ಟ್ ಆಗಿಬಿಡುತ್ತೆ. ಬಸ್ಸಲ್ಲಿ ಯಾರೋ ತುಂಬ ಪರ್ಫ್ಯೂಮ್ ಹಾಕ್ಕೊಂಬಿಟ್ಟಿದ್ಲು ಹುಡುಗಿ, ನಂಗೆ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ. ಒಂಥರ ವಾಕರಿಕೆ ಸ್ಟಾರ್ಟ್ ಆಗೋಯ್ತು ನನಗಂತೂ. ಎಷ್ಟು ಜನ ಅವರೇ ನೋಡಿ. ಗೈಸ್, ಇವಾಗ ಮೆಟ್ರೋ ಇಳಿದ್ನಲ್ಲ, ನಮ್ಮ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಸುಷ್ಮಾ, ಅವಳು, ಅವ್ರ ತಂಗಿ, ಅವ್ರ ಮಗಳು ಎಲ್ಲರೂ ಬರ್ತಾ ಇದ್ದಾರೆ. ಬೆಳಗ್ಗೆನೆ ಕಾಲ್ ಮಾಡಿದ್ಲು 8:15 ಹೊತ್ತಿಗೆ, ಬನ್ನಿ ಬರ್ತೀನಿ, ಶಾಪಿಂಗ್ ಮಾಡಬೇಕು, ಹಾಗೆ
ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದೀನಿ ಅಂತ. ಸೊ ಇವಾಗ ಬರ್ತಾ ಇದ್ದಾಳೆ, ಅವಳು ಹಿಂದೆಗಡೆ ಗೇಟಲ್ಲಿ ಇಳ್ಕೊಂಡ್ಬಿಟ್ಟವಳೆ, ನಾನು ಇಲ್ಲಿ ಇಳ್ಕೊಂಡಿದ್ದೀನಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳು ಬರೋದಕ್ಕೆ. ಫಸ್ಟ್ ಹೋಗಿ ನಾನು ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡೋಣ ಅವಳು ಬರೋ ಹೊತ್ತಿಗೆ ಅನ್ಕೊಂಡೆ, ಬಟ್ ಅವಳೇ ನಾನು ಅವಳು ಒಂದೇ ಟೈಮಿಗೆ ಬಂದು ಬರ್ತಾವಳೆ ಆ ಕಡೆಯಿಂದ. ಮುಸ್ಲು ಸುಟ್ಟೋಗ್ತಾ ಐತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೆಂಗ್ ಹೋಗುತ್ತೆ ನೋಡೋಣ. ನೋಡಿ ನಾನು ಈ ಕಡೆ ಫ್ರಂಟ್ ಅಲ್ಲಿ ಇಳಿದಿದ್ದೀನಿ, ಅವಳು ಆ ಕಡೆ ಬರ್ತಾವಳೆ. ಬಟ್ ನಾನು ಅದೇ ಕಡೆ ಇಳಿಯೋಣ ಅಂತ ಹೋದೆ, ಬಟ್ ಬೇಡ ದೂರ ಆಗ್ಬಿಡುತ್ತೆ, ಅದು ಬಳಸ್ಕೊಂಡ್ ಬಂದಂಗ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಡೆ ನಾನು. ನೋಡಿ ಗೈಸ್, ಬಂದಿದ್ದಾಳೆ ಬಿಸಿ ಗರ್ಲ್. ಎಷ್ಟೊಂದ್ ಕೆಲ್ಸ ಹಿಡ್ಕೊಂಡ್ ಬಂದವಳೆ, ನನ್ನೂ ಮೀಟ್ ಮಾಡವಳೆ, ಶಾಪಿಂಗ್ ಮಾಡ್ತಾಳೆ. ಈಗ ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಿದ್ದಾಳೆ ಹಂಗೇನೆ. ಇಲ್ಲಿ ಒಬ್ರು ಯಾರೋ ಸಬ್ಸ್ಕ್ರೈಬರ್ ಇದಾರಂತೆ. ಸೊ ಇವತ್ತೇನೋ ಒಂದ್ ಸ್ವಲ್ಪ ಪರವಾಗಿಲ್ಲ, ಶುಕ್ರವಾರ ಮೀನ್ಸ್ ಅಷ್ಟು ಕ್ರೌಡ್ ಇಲ್ಲ. ಅರೆ ಅವ್ರ ತಂಗಿ ಆ ಕಡೆ ಹೋಗ್ತಾವ್ರೆ ನೋಡಿ, ಅವ್ರ ಮಗಳು. ಚೆನ್ನಾಗವ್ರೆ ನೋಡಿ. ಬೆಂಗಳೂರು ಬಂದ್ರೆ ಯಾರು ಮೀಟ್ ಮಾಡ್ತೀನ ಅಲ್ಲ ಆಯ್ತು, ಒಂದು 3-4 ಸಲ ಏನೋ ಅಲ್ಲಿರೋದು ಇದೆ ನಾಯಿ. ನಮ್ ಬಂದಾಗೆಲ್ಲ ಹಂಗೆ ಅನ್ಕೊಂಡ್ ತಿನ್ನೋದು, ಯಾವಾಗ್ಲೂ ಅಲ್ಲೇ ಇರ್ತದ ನಾಯಿ. ಬಂದಾಗ ನಿಮ್ ಮೀಟ್ ಮಾಡೋದು. ಇಲ್ಲೊಂದ್ ಅಂಗಡಿ ಐತೆ ಈ ಕಡೆ ಇನ್ನ ಬೇಕಾ? ರೈಟ್. ಮನೆಗೆ ಹೋಗ್ಬಿಟ್ಟು ಮೊಬೈಲ್ ಹುಷಾರು, ಆಮೇಲೆ ಎತ್ತಿಟ್ಕೊಂಡು ಹೋಗ್ಬಿಟ್ಟಾರೆ. ಹಿಡ್ಕೊಂಡಿದ್ರೆ ಹಿಂಗೆ ಪಟ್ಟಕ್ಕಂದಾಗ ಇಟ್ಕೊಂಡು ಹೋಗಿ ನೋಡಿ ಗೈಸ್. ಪಾಪ ಇವರು ಸಬ್ಸ್ಕ್ರೈಬರು ಎಲ್ಲಾರ್ಗು ಜ್ಯೂಸ್ ಕೊಡಿಸ್ತವ್ರೆ, ಕಬ್ಬಿನ ಜ್ಯೂಸು. ನಾನು ಒಂದು ಜ್ಯೂಸ್ ಕುಡಿತಾ ಇದ್ದೀನಿ. ಇಲ್ಲಿ ನೋಡಿ ಕೃತು, ಹಾಯ್ ಹೇಳೆ ಕೃತು, ಹಾಯ್ ಮಾಡು. ಬರ್ತೀಯ ನಮ್ಮ ಮನೆಗೆ? ಅವತ್ತು ಬಂದಿದ್ದಲ್ಲ ನಮ್ಮ ಮನೆಗೆ. ಯಾಕೋ ಜಾಸ್ತಿ ಮಾತಾಡ್ತಾ ಇಲ್ಲ ಇವತ್ತು. ಇದು ಫಿಶು, ವಾಸ್ತು ಮೀನು. ಎಲ್ರು ಸಾಮಾನ್ಯವಾಗಿ ಎಲ್ರ ಮನೇಲಿ ಇರಲ್ಲ, ಕೆಲವೊಬ್ರು ಮನೇಲಿ ಇರುತ್ತೆ. ಏನ್ ಹೇಳಿ ಅಕ್ಕ, ಹಂಗೆ ಹೇಳಿ. ಫ್ಲೋರಾನು ಅಮಾವಾಸ್ಯೆ ಪೌರ್ಣಮಿಗೆ ಓಕೆ. ಆಮೇಲೆ ಅದಾಗದೇ ಕಪ್ಪು ಹೋಗ್ಬಿಡುತ್ತಾ? ಈಗ ನಮ್ ಕಡೆ ಸಿಗಲ್ವ ಈ ತರ ಮೀನು? ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ. ಫಿಶ್ ಹುಡ್ಕಕ್ ನೋಡೆ. ಇದು ಜಾಸ್ತಿ ಜನ ಇಟ್ಕೊಳಲ್ಲ, ಎಲ್ಲೋ ಅಪರೂಪ. ಇವಾಗ ನಾವು ನಮ್ಮ ಸಬ್ಸ್ಕ್ರೈಬರ್ ಮನೆಗ್ ಬಂದಿದ್ವಲ್ಲ, ಅವ್ರ ಹೆಸರು ನಂದಿನಿ ಅಂತ. ಇವಾಗ ಇಷ್ಟ ತನಕ ಹೇಳಿದ್ದು ಫಿಶ್ ಕತೆ. ಸೊ ಇವಾಗ ಇನ್ನೊಂದ್ ಪ್ರಾಣಿ ಇದೆ, ತೋರಿಸ್ತೀನಿ ಬನ್ನಿ. ಏನ್ ಬರ್ಡ್ ಅಕ್ಕ ಇದು? ಏನ್ ಬರ್ಡ್ ಇದು? ಮೆಕಾವ್. 70,000 ಮಾತಾಡುತ್ತಾ? ಹೌದಾ? ಅನ್ಸ್ರಿ, ಏನಾರು ಮಾತಾಡ್ಸ್ರಿ ನೋಡೋಣ. ಓ, ಅದೇನ್ ಟಾಕಿಂಗ್ ಪ್ಯಾರೆಟಾ? ಬರ್ತದೆ. ಕನ್ನಡ ಬರ್ತದೆ ಬಾ. ಶಿವನ ಇಲ್ಲ ಹೆಸರು. ಸ್ಟೋರಿ ಕೇಳ್ತಾ ಅವಳೆ. ನೋಡು, ಕಳೆದೋಗಿದ್ನಂತೆ, ರಾಘವೇಂದ್ರ ಸ್ವಾಮಿಯಿಂದ ವಾಪಸ್ ಬಂದವನಂತೆ. ಅವ್ರು ಹರಕೆ ಕಟ್ಕೊಂಡಿದ್ರಂತೆ. ಒಳ್ಳೊಳ್ಳೆ ಸ್ಟೋರಿ ಹೇಳ್ತಾ ಇದೀರಾ ಅಕ್ಕ, ಇಂಟ್ರೆಸ್ಟಿಂಗ್ ಆಗಿದೆ. ಬಾಯಿ ನೋಡಿ, ಬಾಯಿ ಹೆಂಗೈತೆ, ಒಳಗಡೆ ನಾಲ್ಗೆ ಮೇಲತ್ತು ಬಿಡ್ತು.
ಮಾತಾಡ್ತೈತದು ಮಾತಾಡೋ. ನನ್ನ ಮಗಳನ್ನ ಕರ್ಕೊಂಡ್ ಬಂದಿರ ಖುಷಿ ಪಟ್ಟಿರೋಳು. ಹೋಗಿ ನೋಡಿ ಹೆಂಗ ಹಾಕಿಸ್ಕೋತಾವಳೆ. ಇಸ್ಕಾ ಫೋನ್ ಇಸ್ಕೊಳ್ದು. ಇವಾಗ ನನ್ಗೆ ಭಯ ಆಗ್ತಾಯ್ತದು. ಭಯ ನಾನೇ ಹೆಂಗೋ ಆಡ್ತಾ ಇದ್ದೀನಿ ಅಲ್ಲಿ. ಚಿತ್ರಾನ್ನ ಕೊಟ್ಟಿದ್ದಾರೆ ಗೈಸ್, ತಿನ್ಕೊಂಡು ಕೂತಿದ್ದೀವಿ. ನನ್ನ ಎಲ್ಲಿ ಅಂತ ಕೇಳ್ತೀರಾ? ವಿಡಿಯೋನೇ ಆನ್ ಮಾಡ್ಕೊಂಡಿಲ್ಲ, ಹಂಗೆ ಮೆಂಟಲ್ ತರ ಮಾತಾಡ್ತಾ ಇದ್ದೀನಿ. ವಿಡಿಯೋ ಆನ್ ಮಾಡ್ಕೊಂಡಂಗೆ ಮೆಂಟ್ಲು ತರ ಮಾತಾಡ್ತಾ ಇದ್ದೀನಿ. ಇವಾಗ ಚೂಡಿದಾರ್ ತಗೊಂಬರಕ್ಕೆ ಹೋಗಿದ್ವಿ ಸೆಟ್ಸು. ನಂಗೆ ಐಡಿಯಾ ಇರಲಿಲ್ಲ ತೊಗೋಬೇಕಾ ಏನು ಅಂತ, ಬಟ್ ಒಂದು ಸೆಟ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನಮ್ಮ ಸುಷ್ಮಾ ಒಂದು 5 ತೊಗೊಬಿಟ್ಟವಳೆ. ನನ್ಗಲ್ಲ ಮದುವೆ ಹುಡುಗಿ ನಾನು ಒಂದೇ ತಗೊಂಡಿರೋದು. ಇಲ್ಲಿ ಲಕ್ಷ್ಮೀ ಸಿಸ್ಟರ್ ತಗೊಂಡಿದ್ದಾರಲ್ಲ, ಸೇಮ್ ಪೀಸ್ ತಗೊಂಡಿದ್ದೀನಿ ನಾನು. ನನ್ನ ತಂಗಿಗೆ ಅವಳು 4 ತಗೊಂಡ್ಳು, ಟೋಟಲ್ 5 ತಗೊಂಡು. ನಾನು ಇರಲಿ ಅಂತ ಅಂದ್ಬಿಟ್ಟು ನಾವು ಹೋಗಿ 1 ಗಂಟೆ ಮೇಲೆ ಆಯ್ತು. ನೋಡಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಬಂದಿದ್ದಾಳೆ ನಮ್ಮ ಸುಷ್ಮಾ. ಆಕ್ಸೆಸರಿ ಶಾಪಿಂಗ್. ಬಾರ್ಗೇನ್ ಮಾಡು ಅಂತ ಅವಳೆ. ಅದು ಚಿಕ್ಕಪೇಟೆಯಲ್ಲಿ. ಇದೆಲ್ಲ 200 150 ಕ್ಲಿಪ್ ಇರೋದು 200. ಅಲ್ಲ ಇರಂಗೈತ್ ನೋಡೆ ಇಲ್ಲಿ ಕೆಳಗಡೆ. ಅದು ಹತ್ತಿಲಿಡ್ಬೇಕು, ಇಲ್ಲ ಅಂದ್ರೆ ಶೈನಿಂಗ್ ಹೋಗ್ಬಿಡುತ್ತೆ. ಎಷ್ಟದು? ಎಷ್ಟು ಬಾರ್ಗೇನ್ ಮಾಡಿ? ಎಷ್ಟು ಹೇಳ್ದ ಅವನು? 500 ಜಾಸ್ತಿ ಆಗ್ಲಿಲ್ವಾಕ? ಏನೋ ಇದು ಮ್ಯಾಟ್ ಫಿನಿಶಿಂಗ್ ಇರುತ್ತಲ್ವಾ, ಇದು ಸ್ವಲ್ಪ ಹತ್ತಿಲಿಡ್ಬೇಕು. ಒಂದು 250 ಬಿತ್ತು. ಎರಡು ಸೇರ್ಸ್ 500 ತಗೊಂಡ. ಇದು 500, ಇದು 500, ಅದು 500. ಅವ್ನು 550 ಹೇಳ್ದ. ಕಮ್ಮಿ ಮಾಡ್ಸಲೇ, ಕಮ್ಮಿ ಮಾಡಿಸ್. ಕೇಳಿದ ರೇಟ್ಗೆ ಕೊಟ್ಬಿಟ್ಟು ಬತ್ತವಳೆ ಗೈಸ್ ಇವಳು. ಶ್ರೀಮಂತರು ಅದಕ್ಕೆ. ಕಾಲ್ ಮಾಡಿ ನನಗೆ. ಬಾಯ್, ಐ ಆಮ್ ಗೋಯಿಂಗ್. ಬಾಯ್. ನಾಳೆ ಫೋನ್ ಮಾಡಿ. ನನಗೆ ಇನ್ನೊಂದು ಕೆಲಸ ಬಂತು. ನನ್ನ ಫ್ರೆಂಡ್ ಇನ್ನೊಬ್ಬರು ಬಂದರು ಅಲ್ಲೇ. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವಿಬ್ಬರು ನೈಟು ಒಂದು 7 ಗಂಟೆ ಆಯಿತು ನಾನು ಮನೆಗೆ ಹೊರಡೋ ಅಷ್ಟರಲ್ಲಿ. ನೋಡಿ ಈ ಕಡೆ, ಇಲ್ಲಿ 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 ನೋಡಿ. ನಾನು ಬಂದಿದ್ದ ತಕ್ಷಣ ಹೇರ್ ಬ್ಯಾಂಡ್ ಕ್ಲಿಪ್ ಕೊಡ್ಸ್ಕೊಳಕ್ಕೆ ಕರ್ಕೊಂಬಂದವಳೆ. ಇಲ್ಲಿ ಚಿನ್ನಿ ಯಾವುದು? ಅಮ್ಮ ತಾಯಿ, ನಿಂಗೆ ಏರ್ ಬ್ಯಾಂಡ್ ಬೇಕು, ಕ್ಲಿಪ್ ಬೇಕು ತಾನೇ? ಬಾ, ನನ್ಗೆ ನೋಡು ಸುಸ್ತಾಗೈತೆ. ಬಾಯ್ಲಿ ತಗೋ. ಬಾಯ್ಲಿ ಇಲ್ಲಿ ತಗೋ ಬಾ. ಇಲ್ಲಿ ಚಿಕ್ಕ ಪಾಪುದು ನೋಡಿಲ್ಲಿ. ಏನಮ್ಮ? ಸಿಂಪಲ್ ಸಾಕಾ? ಇದೆಲ್ಲ ಐತೆ ಚಿನ್ನಿ, ಗಾಡಿದು. ನಿಂತಿರೋದು ನೋಡಿ ಅವಳು. ಕೊಡ್ತಾರಿರೇ. ಇವಾಗ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಸಕ್ಕೆ ಕರ್ಕೊಂಬಂದಿದ್ಯಾ? ಸಿಂಪಲ್ ಆಗಿರೋದು ಕೊಡಿ, ಇದು ಡೈಲಿ ವೇರ್.